ಆರಂಭಿಕ ಕೇಂದ್ರ ಸಮಸ್ಯೆ ದಾಳಿ ಬರುತ್ತಾ ಇದೆ. ಸಮಸ್ಯೆ ದಾಳಿ ಹರ್ಷಿತ್ ಮುಖಾಂತರವಾಗಿ ಮತ್ತೆ ಎರಡು ಚೆಂಡುಗಳು ಸಂಪೂರ್ಣ ಯಾವುದೇ ಮೊತ್ತವನ್ನು ಬಿಟ್ಟುಕೊಳ್ತಾ ಇದೆ. ಇಲ್ಲಿ ಚೆಂಡು ಡಾಟ್ ಹ್ಯಾಂಡ್ ಡೆಲಿವರಿ ಹಾದಿಯನ್ನು ಗಮನಿಸ್ತಾ ಇದ್ರೆ ಶ್ರದ್ಧೆಯ ಬಾರಿಗೆ ಎದುರಿಸಿ ಆಡಬೇಕಾಗಿದೆ. ಮತ್ತೆ ಇದ್ದಾರೆ ಇಲ್ಲಿ ಮತ್ತೆ ಸುದ್ದಿ ಚೆಂದ ಆಗ್ತಾ ಇದೆ. ಡಾಟ್ ಹ್ಯಾಂಡ್ ಡೆಲಿವರಿ ಆಗ್ತಾ ಇದೆ ಇಲ್ಲಿ. ಮತ್ತೆ ಚೆಂಡು ಘೋಷಿಸಲಿಲ್ಲ. 4 ಚೆಂಡು ಮುಕ್ತಾಯ. ಕೇವಲ 1 ವಸ್ತುಗಳು ಮಾತ್ರ. ಫೈನಲ್ ಹಂತಕ್ಕೆ ಲಗ್ಗೆ ನೀಡುವಂತ ಎಲ್ಲ ಅವಕಾಶಗಳು ಲಭಿಸ್ತಾ ಇದೆ ಇಲ್ಲಿ ಯುವ ಶಕ್ತಿ ಕಿನ್ನ ತಂಡಕ್ಕೆ. ಕೊನೆಯ ಕ್ಷಣದಲ್ಲಿ ಏನಾದರೂ ಆಗಬಹುದು, ಕಾದು ಮಾಡಬೇಕಾಗಿಲ್ಲ. ಮತ್ತೆ 5 ಚೆಂಡು ಮುಕ್ತಾಯ. ಆರಂಭಿಕ ಓವರ್ನ ಅಂತಿಮ ಚೆಂಡು 2 ವಸ್ತುಗಳು ಮಾತ್ರ. ಕೊನೆಯ ಚೆಂಡು ಆರಂಭಿಕ ಓವರ್ನ ಅಂತಿಮ ಚೆಂಡನ್ನು ಸಿಗಬೇಕಾಗಿದೆ. ಕ್ಲೀನ್ ಫೌಲ್ ಆಗಿ ಪರಿವರ್ತನೆಗೊಳ್ತಾ ಇದೆ. ವಿಕೆಟ್ ನೊಂದಿಗೆ ಆರಂಭಿಕ ಓವರ್ ಮುಕ್ತಾಯ ಕಾಣಿಸ್ತಾ ಇದೆ. 2 ಓಟಗಳು ಮಾತ್ರ ಇಲ್ಲಿ ಮುಂದುವರಿಸಿಕೊಳ್ತಾ ಇದೆ. 6 ಚೆಂಡುಗಳ ಮುಂದೆ 27 ಓಟದ ಅವಶ್ಯಕತೆಗಳಿದೆ. 6ರ ಮುಂದೆ ಬೇಕಾಗ್ತಾ ಇದೆ 27 ಓಟಗಳು. ತಂಡಗಾರಿಕೆಯಲ್ಲಿ ಪವನ್ ಗುರುತಿಸಿಕೊಳ್ಳುವುದಾದರೆ ಹಲವಾರು ತಂಡಗಳನ್ನು ಪ್ರತಿನಿಧಿಸಿ ಆಡ್ತಕ್ಕಂಥ ಆಟಗಾರ ಪವನ್. ಇದೀಗ ಈ ಒಂದು ಕೆಎಸ್ಎಂ ಕಿಂಗ್ ಪರವಾಗಿ ಯುವ ಶಕ್ತಿ ಅನ್ನತಕ್ಕಂಥ ಕಿಂಗವನ್ನು ಪ್ರತಿನಿಧಿಸಿ ಆಡ್ತಕ್ಕಂಥ ಆಟಗಾರ. ತಂಡ್ಪುರದ ಡೆಲಿವರಿ ಕಾಲ ಸಿಗ್ತಾ ಇದೆ ಇಲ್ಲಿ. ಸೊಗಸಾದ ದಾಳಿ. ವಿಕೆಟ್ ಪಡೆದುಕೊಳ್ಳುವಾಗ 5 ಚೆಂಡು 27 ಓಟದ ಅವಶ್ಯಕತೆಗಳು. ಮತ್ತೆ ಬಲವಾಗಿ ದಂಡಿಸಲು ಮತ್ತೆ ಘೋಷಿತ ಬಲಕ್ಕೆ ಚೆಂಡು. ಬಹುಶಃ 90% ಪಂಚಕೂಟ ಫೈನಲ್ ಹಂತಕ್ಕೆ ಹೆಜ್ಜೆ ನೀಡುವಂತೆ ಎಲ್ಲ ಅವಕಾಶಗಳು ಕೂಡ ಲಭಿಸ್ತಾ ಇದೆ ಇಲ್ಲಿ. 4 ಚೆಂಡು 26 ಬೇಕಾಗಿದೆ. ಕ್ಯಾಚನ ಕೈ ಚೆಲ್ತಾ ಇದ್ದಾರೆ ಇಲ್ಲಿ. 2 ಚೆಂಡು 25 ಬೇಕಾಗಿದೆ. ಈ ಮಧ್ಯೆ ದೊಡ್ಡ ಹೊಡೆತ ಬರುತ್ತಾ ಇಲ್ಲ ಅಂತ ನೇರವಾಗಿ ಸಿಕ್ಸರ್ ದಾಖಲಾಗ್ತಾ ಇದೆ. 4 ಚೆಂಡು ಮುಕ್ತಾಯ. ಅಂಕಾಂಶ ಪಟ್ಟಿಯಲ್ಲಿ 10 ಓಟಗಳು. ಮತ್ತೆ ಸ್ಟಂಪ್ ಬೋರ್ಡ್ ಮುಖಾಂತರ ಮತ್ತೊಂದು ನಷ್ಟ ಕಾಣ ಸಿಗ್ತಾ ಇದೆ. ಕೊನೆಯ 1 ಚೆಂಡುಗಳು. ಬನ್ನಿ ಕೊನೆಯ ಚೆಂಡು. ಮತ್ತೆ ವೈರಿ ಅನ್ನತಕ್ಕಂತಹ ತೀರ್ಪು. ದೊಡ್ಡ ಬಾಲ್ ಇದೆ, ರೋಲಿಂಗ್ ಮಾದರಿ. ಈ ಮುಖ್ಯ